ಮಗುವಿಗೆ ಕೊರೋನಾ ಸೋಂಕು ದೃಢವಾಗಿರುವಂತಹ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ. ನಿನ್ನೆ 9 ತಿಂಗಳ ಮಗು, ಇವತ್ತು 11 ತಿಂಗಳ ಮಗುವಿಗೆ ಕೊರೋನಾ ಸೋಂಕು ದೃಢವಾಗಿದೆ. 11 ತಿಂಗಳ ಮತ್ತೊಂದು ಮಗುವಿಗೆ ಕೊರೋನಾ ಸೋಂಕು ಕನ್ಫರ್ಮ್ ಆಗಿದೆ. ಮಕ್ಕಳಲ್ಲಿ ಜ್ವರ ಹಾಗೂ ಕೆಮ್ಮು, ನೆಗಡಿ ಹೆಚ್ಚಳವಾಗಿರುವ ಹಿನ್ನೆಲೆ ಈಗ ಪೋಷಕರು ಆತಂಕಭರಿತರಾಗ್ತಾ ಇದ್ದಾರೆ. ವಾಣಿ ವಿಲಾಸ್ ಆಸ್ಪತ್ರೆಯಲ್ಲಿ 2 ಮಕ್ಕಳಿಗೆ ಕೊರೋನಾ ಸೋಂಕು ದೃಢವಾಗಿದೆ. ವಾಣಿ ವಿಲಾಸ್ ಆಸ್ಪತ್ರೆಯ ಶಿಶು ವೈದ್ಯಶಾಸ್ತ್ರದ ಮುಖ್ಯಸ್ಥೆಯಾಗಿರುವಂತಹ ಡಾಕ್ಟರ್ ಸಹನಾ ಈ ಬಗ್ಗೆ ಅಧಿಕೃತ ಹೇಳಿಕೆಯನ್ನ ನೀಡಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಏರಿಕೆ ಆಗ್ತಿದೆ ಅಂತ ಹೇಳಿ ಈಗ ಆರೋಗ್ಯ ಇಲಾಖೆ ಮಾಹಿತಿ ಕೊಟ್ಟಿದೆ. 35 ಜನರಿಗೆ ಪಾಸಿಟಿವ್ ಬಂದಿದ್ದನ್ನು ಕೂಡ ಅಂಕಿ ಸಂಖ್ಯೆಯನ್ನು ಕೊಟ್ಟಿದೆ. ಇದರಲ್ಲಿ ಮಕ್ಕಳು ಕೂಡ ಇರುವಂತಹ ಒಂದು ಮಾಹಿತಿ ಕೂಡ ಸಿಕ್ಕಿದೆ. ಈ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆಗೆ ವಾಣಿ ವಿಲಾಸ್ ಆಸ್ಪತ್ರೆಯ ಶಿಶು ವೈದ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಸಹನಾ ಅವರು ಕೂಡ ನಮ್ಮ ಜೊತೆಗೆ. ಮೇಡಮ್, ಈಗ ನಿಮ್ಮಲ್ಲಿ ಒಂದು ಮಗುವಿಗೆ ಈಗ ಟ್ರೀಟ್ಮೆಂಟ್ ಕೊಡಲಾಗ್ತಿದೆ ಅಂತ ಗೊತ್ತಾಗ್ತಿದೆ. ಎಷ್ಟು ವರ್ಷದ ಮಗು, ಏನೇನು ಲಕ್ಷಣಗಳು ಕಂಡು? ಮೊನ್ನೆ ಸುಮಾರು ಒಂದು 9 ತಿಂಗಳ ಮಗು, ಗಂಡು ಮಗು ಬಂತು. ಅವರು ಹೊಸಕೋಟೆಯಲ್ಲಿರೋದು. ಸೊ ಅದು ಮಗುಗೆ 13ನೇ ತಾರೀಕೆ ಸ್ವಲ್ಪ ಕೆಮ್ಮು, ನೆಗಡಿ, ಜ್ವರ ಎಲ್ಲ ಬಂದಿದೆ. ಸೊ ಆಮೇಲೆ ಅವರು ಪ್ರೈವೇಟ್ ಅಲ್ಲೇ ತೋರಿಸ್ಕೊಂಡಿದ್ದಾರೆ. ಆಮೇಲೆ 16ನೇ ತಾರೀಕು ಮಗು ಫಿಟ್ಸ್ ಬಂದಿದೆ. ಸೊ ಆ ರೀತಿ ಪಕ್ಕದಲ್ಲೇ ಆಸ್ಪತ್ರೆ ಯಾವುದು ಪ್ರೈವೇಟ್ ನಲ್ಲಿ ತೋರಿಸಿ ಮತ್ತೆ ಓಎಂ ಹಾಸ್ಪಿಟಲ್ ಹೊಸಕೋಟೆಗೆ ಹೋಗಿ ಅಲ್ಲಿ ಅಡ್ಮಿಟ್ ಆಗಿರ್ತಾರೆ. 16ರಿಂದ 17ನೇ ತಾರೀಕು. 17ರಲ್ಲಿ ಮಾಮೂಲಿ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿದಾಗ ಕೋವಿಡ್ ಪಾಸಿಟಿವ್ ಅಂತ ಬಂದಿದೆ. ಮತ್ತೆ ಅಲ್ಲಿಂದ MBJ ಹಾಸ್ಪಿಟಲ್ ಅಲ್ಲಿ 4 ದಿನ ಅಡ್ಮಿಟ್ ಆಗಿರ್ತಾರೆ. ಸ್ವಲ್ಪ ಉಸಿರಾಟದ ಪ್ರಾಬ್ಲಮ್ ಇದೆ ಅಂತ. ಸೊ ಅಲ್ಲಿಂದ ಮೊನ್ನೆ ರಾತ್ರಿ ನಮಗೆ 9:30ಗೆ ಬಂದಿದೆ ಮಗು ಈಗ ಸದ್ಯಕ್ಕೆ ಆಕ್ಸಿಜನ್ ಎಂದ್ರ ಮೇಲೂ ಇಲ್ಲ, ಸ್ಟೇಬಲ್ ಆಗಿದೆ. ಈಗ ಮಕ್ಕಳಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ, ಮತ್ತೆ ಗರ್ಭಿಣಿಯರು ಕೂಡ ಬಂದಿದೆ ಅಂತ ಹೇಳಾಗ್ತಾ ಇದೆ. ಜೊತೆ ಇನ್ನೊಂದು ಕೇಸ್ ಕೂಡ ಬಂದಿದೆ. ಅದು ಮಗುವಿನ ವಯಸ್ಸು ಎಷ್ಟು? ಅದು ನಿನ್ನೆ ಒಂದು ಮಗು ಸೇಮ್ ನಲ್ಲೂರಹಳ್ಳಿ ಅಂತ ವೈಟ್ ಫೀಲ್ಡ್ ಹತ್ರ ಇವರು MBJ ಹಾಸ್ಪಿಟಲ್ಗೆ ಹೋಗ್ಬಿಟ್ಟೇನೆ 11 ತಿಂಗಳ ಮಗು, ಗಂಡ್ಪಾಪು, ಅವರು ಬಂದಿದ್ದಾರೆ. ಸೊ ಆ ಮಗುಗೂ ಸ್ವಲ್ಪ ಕೆಮ್ಮು, ನೆಗಡಿ, ಜ್ವರ ಬಂದಿದೆ. ಸೊ ಈಗ ಎಲ್ಲರೂ ಮಾಮೂಲಿ ಟೆಸ್ಟ್ ಮಾಡ್ತಾರೆ ಫ್ಲೂಗೆ ಮತ್ತೆ ಕೋವಿಡ್ಗೆ. ಸೊ ಅದರಲ್ಲಿ ಪಾಸಿಟಿವ್ ಬಂದಿರೋದ್ರಿಂದ ಈ ಮಗುನು ಬಂದಿದೆ. ಸೊ ಸ್ಟಾರ್ಟಿಂಗ್ ಸ್ವಲ್ಪ ಆಕ್ಸಿಜನ್ ಬೇಕಾಗಿತ್ತು, ಈಗೇನಿಲ್ಲ. ಬೇಬಿ 2 ಸ್ಟೇಬಲ್ ಆಗಿದ್ದಾರೆ. ಯಾಕೆ ಮಕ್ಕಳಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಈ ಟೈಪ್ ಅಲ್ಲಿ? ಅಲ್ಲ, ಇದು ಫ್ಲೂ, ಇವಾಗ ಮಳೆ ಸೀಸನ್ ಎಲ್ಲ ಆಯ್ತಲ್ಲ, ನೆಗಡಿ, ಕೆಮ್ಮು, ಜ್ವರ ತರನೇ ಇವಾಗ ಕೋವಿಡ್ ಸಹ. ಸೊ ಅದು ಒಂದು ವೈರಸ್, ಸಾರ್ಸ್ ಕೋವಿಡ್ ಇಂದ ಆಗೋದು. ಸೊ ಅದೇ ರೀತಿ ಈವನ್ ಸಿಂಪ್ಟಮೆಟಾಲಜಿ ಫ್ಲೂ ಅಲ್ಲೂ ಅದೇ ತರ ಇರುತ್ತೆ, ಕೆಮ್ಮು, ನೆಗಡಿ, ಜ್ವರ ಅದೇ ರೀತಿ ಬಂದಿದೆ ಈಗ. ಸೊ ಮೇ ಬಿ 1 more ವೇವ್ ತರ ಸ್ಟಾರ್ಟ್ ಆಗ್ತಿರ್ಬೋದು. ತುಂಬಾ ಜನಕ್ಕೆ ಟೆಸ್ಟೇ ಮಾಡದೇ ಇರ್ಬೋದು. ಎಷ್ಟೊಂದು ಜನಕ್ಕೆ ನೆಗಡಿ ಬಂದ್ವಿ ಟೆಸ್ಟ್, ಇದು ಪಾಸಿಟಿವ್ ಆಗಿ ಬಂದಿದೆ. ಹೆಚ್ಚಾಗಿ ಮಕ್ಕಳಲ್ಲಿ ಸದ್ಯಕ್ಕೆ ಕಂಡು ಬರ್ತಾ ಇದೆ. ಸದ್ಯಕ್ಕೆ ಮಕ್ಕಳಲ್ಲಿ ನಮ್ಮಲ್ಲಿ ಅಡ್ಮಿಟ್ ಆಗಿರೋದು 2ನೇ ಮಗು ಇದು ಅಡ್ಮಿಟ್ ಆಗಿರೋದು. ಸೊ ಬೇರೆ ಸಿಂಗಪೂರ್, ಹಾಂಗ್ಕಾಂಗ್ ಅಲ್ಲೆಲ್ಲ ಜಾಸ್ತಿ ಇದೆ ಅಂತ ಮಾಹಿತಿ ಬರ್ತಾ ಇದೆ. ಸೊ ಕರ್ನಾಟಕದಲ್ಲೂ ಐ ಥಿಂಕ್ 200 ಕೇಸಸ್ ಏನೋ ಇದೆ ಅಂತ. ಸ್ವಲ್ಪ ಮಕ್ಕಳಲ್ಲಿ ಉಸಿರಾಟದ ತೊಂದರೆ ಕಂಡು ಬರ್ತಾ ಇದೆ ಈಗ, ಕೋವಿಡ್ ಪಾಸಿಟಿವ್ ಆದವರು. ಹೌದು, ಆದ್ರೆ ಬಟ್ ನಮ್ಮ ಮಕ್ಕಳು 2 ಚೆನ್ನಾಗಿದ್ದಾರೆ ಈಗ ಸದ್ಯಕ್ಕೆ. ಸೊ ಇದಿಷ್ಟು ಡಾಕ್ಟರ್ ಅವರ ಮಾತು. ಅಂದ್ರೆ ಇತ್ತೀಚೆಗೆ ಪಾಸಿಟಿವ್ ಬರ್ತಿರುವಂತಹ ಮಕ್ಕಳಲ್ಲಿ ಕೊಂಚ ಜ್ವರ ಹಾಗೂ ಉಸಿರಾಟ ತೊಂದರೆ ಕೂಡ ಕಂಡು ಬರ್ತಾ ಇದೆ. ತಾಯಿಯಂದಿರು ಮಕ್ಕಳನ್ನ ಕ್ರೌಡ್ ಇರುವಂತಹ ಜಾಗದಲ್ಲಿ ತೆಗೆದುಕೊಂಡು ಹೋಗಬಾರ್ದು. ಜೊತೆಗೆ ಜ್ವರ ಕಂಡು ಬಂದ್ರೆ ಮಕ್ಕಳನ್ನ ಆಸ್ಪತ್ರೆಗೆ ಸೇರಿಸಬೇಕು ಅನ್ನೋ ವಿಚಾರ ಕೂಡ ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಮಗುವಿಗೆ ಕೊರೋನಾ ಸೋಂಕು ದೃಢವಾಗಿರುವಂತಹ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ. ನಿನ್ನೆ 9 ತಿಂಗಳ ಮಗು, ಇವತ್ತು 11 ತಿಂಗಳ ಮಗುವಿಗೆ ಕೊರೋನಾ ಸೋಂಕು ದೃಢವಾಗಿದೆ. 11 ತಿಂಗಳ ಮತ್ತೊಂದು ಮಗುವಿಗೆ ಕೊರೋನಾ ಸೋಂಕು ಕನ್ಫರ್ಮ್ ಆಗಿದೆ. ಮಕ್ಕಳಲ್ಲಿ ಜ್ವರ ಹಾಗೂ ಕೆಮ್ಮು, ನೆಗಡಿ ಹೆಚ್ಚಳವಾಗಿರುವ ಹಿನ್ನೆಲೆ ಈಗ ಪೋಷಕರು ಆತಂಕಭರಿತರಾಗ್ತಾ ಇದ್ದಾರೆ. ವಾಣಿ ವಿಲಾಸ್ ಆಸ್ಪತ್ರೆಯಲ್ಲಿ 2 ಮಕ್ಕಳಿಗೆ ಕೊರೋನಾ ಸೋಂಕು ದೃಢವಾಗಿದೆ. ವಾಣಿ ವಿಲಾಸ್ ಆಸ್ಪತ್ರೆಯ ಶಿಶು ವೈದ್ಯಶಾಸ್ತ್ರದ ಮುಖ್ಯಸ್ಥೆಯಾಗಿರುವಂತಹ ಡಾಕ್ಟರ್ ಸಹನಾ ಈ ಬಗ್ಗೆ ಅಧಿಕೃತ ಹೇಳಿಕೆಯನ್ನ ನೀಡಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಏರಿಕೆ ಆಗ್ತಿದೆ ಅಂತ ಹೇಳಿ ಈಗ ಆರೋಗ್ಯ ಇಲಾಖೆ ಮಾಹಿತಿ ಕೊಟ್ಟಿದೆ. 35 ಜನರಿಗೆ ಪಾಸಿಟಿವ್ ಬಂದಿದ್ದನ್ನು ಕೂಡ ಅಂಕಿ ಸಂಖ್ಯೆಯನ್ನು ಕೊಟ್ಟಿದೆ. ಇದರಲ್ಲಿ ಮಕ್ಕಳು ಕೂಡ ಇರುವಂತಹ ಒಂದು ಮಾಹಿತಿ ಕೂಡ ಸಿಕ್ಕಿದೆ. ಈ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆಗೆ ವಾಣಿ ವಿಲಾಸ್ ಆಸ್ಪತ್ರೆಯ ಶಿಶು ವೈದ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಸಹನಾ ಅವರು ಕೂಡ ನಮ್ಮ ಜೊತೆಗೆ. ಮೇಡಮ್, ಈಗ ನಿಮ್ಮಲ್ಲಿ ಒಂದು ಮಗುವಿಗೆ ಈಗ ಟ್ರೀಟ್ಮೆಂಟ್ ಕೊಡಲಾಗ್ತಿದೆ ಅಂತ ಗೊತ್ತಾಗ್ತಿದೆ. ಎಷ್ಟು ವರ್ಷದ ಮಗು, ಏನೇನು ಲಕ್ಷಣಗಳು ಕಂಡು? ಮೊನ್ನೆ ಸುಮಾರು ಒಂದು 9 ತಿಂಗಳ ಮಗು, ಗಂಡು ಮಗು ಬಂತು. ಅವರು ಹೊಸಕೋಟೆಯಲ್ಲಿರೋದು.
ಸೊ ಅದು ಮಗುಗೆ 13ನೇ ತಾರೀಕೆ ಸ್ವಲ್ಪ ಕೆಮ್ಮು ನೆಗಡಿ ಜ್ವರ ಎಲ್ಲ ಬಂದಿದೆ. ಸೊ ಆಮೇಲೆ ಅವರು ಪ್ರೈವೇಟ್ ಅಲ್ಲೇ ತೋರಿಸ್ಕೊಂಡಿದ್ದಾರೆ. ಆಮೇಲೆ 16ನೇ ತಾರೀಕು ಮಗು ಫಿಟ್ಸ್ ಬಂದಿದೆ. ಸೊ ಆ ರೀತಿ ಪಕ್ಕದಲ್ಲೇ ಆಸ್ಪತ್ರೆ ಯಾವುದು ಪ್ರೈವೇಟ್ ನಲ್ಲಿ ತೋರಿಸಿ ಮತ್ತೆ ಓಎಂ ಹಾಸ್ಪಿಟಲ್ ಹೊಸಕೋಟೆಗೆ ಹೋಗಿ ಅಲ್ಲಿ ಅಡ್ಮಿಟ್ ಆಗಿರ್ತಾರೆ. 16ರಿಂದ 17ನೇ ತಾರೀಕು 17ಲ್ಲಿ ಮಾಮೂಲಿ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿದಾಗ ಕೋವಿಡ್ ಪಾಸಿಟಿವ್ ಅಂತ ಬಂದಿದೆ. ಮತ್ತೆ ಅಲ್ಲಿಂದ MBJ ಹಾಸ್ಪಿಟಲ್ ಅಲ್ಲಿ 4 ದಿನ ಅಡ್ಮಿಟ್ ಆಗಿರ್ತಾರೆ. ಸ್ವಲ್ಪ ಉಸಿರಾಟದ ಪ್ರಾಬ್ಲಮ್ ಇದೆ ಅಂತ. ಸೊ ಅಲ್ಲಿಂದ ಮೊನ್ನೆ ರಾತ್ರಿ ನಮಗೆ 9:30ಗೆ ಬಂದಿದೆ ಮಗು ಈಗ ಸದ್ಯಕ್ಕೆ ಆಕ್ಸಿಜನ್ ಎಂದ್ರ ಮೇಲೂ ಇಲ್ಲ, ಸ್ಟೇಬಲ್ ಆಗಿದೆ. ಈಗ ಮಕ್ಕಳಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ, ಮತ್ತೆ ಗರ್ಭಿಣಿಯರು ಕೂಡ ಬಂದಿದೆ ಅಂತ ಹೇಳಾಗ್ತಾ ಇದೆ. ಜೊತೆ ಇನ್ನೊಂದು ಕೇಸ್ ಕೂಡ ಬಂದಿದೆ, ಅದು ಮಗುವಿನ ವಯಸ್ಸು ಎಷ್ಟು ಮ್ಯಾಮ್? ಅದು ನಿನ್ನೆ ಒಂದು ಮಗು ಸೇಮ್ ನಲ್ಲೂರಹಳ್ಳಿ ಅಂತ ವೈಟ್ ಫೀಲ್ಡ್ ಹತ್ರ ಇವರು MBJ ಹಾಸ್ಪಿಟಲ್ಗೆ ಹೋಗ್ಬಿಟ್ಟೇನೆ 11 ತಿಂಗಳ ಮಗು ಗಂಡು ಪಾಪು ಅವರು ಬಂದಿದ್ದಾರೆ. ಸೊ ಆ ಮಗುಗೂ ಸ್ವಲ್ಪ ಕೆಮ್ಮು ನೆಗಡಿ ಜ್ವರ ಬಂದಿದೆ. ಸೊ ಈಗ ಎಲ್ಲರೂ ಮಾಮೂಲಿ ಟೆಸ್ಟ್ ಮಾಡ್ತಾರೆ ಫ್ಲೂಗೆ ಮತ್ತೆ ಕೋವಿಡ್ಗೆ. ಸೊ ಅದರಲ್ಲಿ ಪಾಸಿಟಿವ್ ಬಂದಿರೋದ್ರಿಂದ ಈ ಮಗುನು ಬಂದಿದೆ. ಸೊ ಸ್ಟಾರ್ಟಿಂಗ್ ಸ್ವಲ್ಪ ಆಕ್ಸಿಜನ್ ಬೇಕಾಗಿತ್ತು, ಈಗೇನಿಲ್ಲ, ಬೇಬಿ 2 ಸ್ಟೇಬಲ್ ಆಗಿದ್ದಾರೆ. ಯಾಕೆ ಮಕ್ಕಳಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಈ ಟೈಪ್ ಅಲ್ಲಿ? ಅಲ್ಲ, ಇದು ಫ್ಲೂ ಇವಾಗ ಮಳೆ ಸೀಸನ್ ಎಲ್ಲ ಆಯ್ತಲ್ಲ, ನೆಗಡಿ ಕೆಮ್ಮು ಜ್ವರ ತರನೇ ಇವಾಗ ಕೋವಿಡ್ ಸಹ. ಸೊ ಅದು ಒಂದು ವೈರಸ್ ಸಾರ್ಸ್ ಕೋವಿಡ್ ಇಂದ ಆಗೋದು. ಸೊ ಅದೇ ರೀತಿ ಈವನ್ ಸಿಂಪ್ಟಮೆಟಾಲಜಿ ಫ್ಲೂ ಅಲ್ಲೂ ಅದೇ ತರ ಇರುತ್ತೆ, ಕೆಮ್ಮು ನೆಗಡಿ ಜ್ವರ ಅದೇ ರೀತಿ ಬಂದಿದೆ ಈಗ. ಸೊ ಮೇ ಬಿ ಒನ್ ಮೋರ್ ವೇವ್ ತರ ಸ್ಟಾರ್ಟ್ ಆಗ್ತಿರ್ಬೋದು. ತುಂಬಾ ಜನಕ್ಕೆ ಟೆಸ್ಟೇ ಮಾಡದೇ ಇರ್ಬೋದು, ಎಷ್ಟೊಂದು ಜನಕ್ಕೆ ನೆಗಡಿ ಟೆಸ್ಟ್ ಇದು ಪಾಸಿಟಿವ್ ಆಗಿ ಬಂದಿದೆ. ಹೆಚ್ಚಾಗಿ ಮಕ್ಕಳಲ್ಲಿ ಸದ್ಯಕ್ಕೆ ಕಂಡು ಬರ್ತಾ ಇದೆ. ಸದ್ಯಕ್ಕೆ ಮಕ್ಕಳಲ್ಲಿ ನಮ್ಮಲ್ಲಿ ಅಡ್ಮಿಟ್ ಆಗಿರೋದು 2ನೇ ಮಗು ಇದು ಅಡ್ಮಿಟ್ ಆಗಿರೋದು. ಸೊ ಬೇರೆ ಸಿಂಗಪೂರ್, ಹಾಂಗ್ಕಾಂಗ್ ಅಲ್ಲೆಲ್ಲ ಜಾಸ್ತಿ ಇದೆ ಅಂತ ಮಾಹಿತಿ ಬರ್ತಾ ಇದೆ. ಸೊ ಕರ್ನಾಟಕದಲ್ಲೂ ಐ ಥಿಂಕ್ 200 ಕೇಸಸ್ ಏನೋ ಇದೆ ಅಂತ. ಸ್ವಲ್ಪ ಮಕ್ಕಳಲ್ಲಿ ಉಸಿರಾಟ ತೊಂದರೆ ಕಂಡು ಬರ್ತಾ ಇದೆ ಈಗ ಕೋವಿಡ್ ಪಾಸಿಟಿವ್ ಆದ. ಹೌದು, ಆದ್ರೆ ಬಟ್ ನಮ್ಮ ಮಕ್ಕಳು 2 ಚೆನ್ನಾಗಿದ್ದಾರೆ ಈಗ ಸದ್ಯಕ್ಕೆ. ಸೊ ಇದಿಷ್ಟು ಡಾಕ್ಟರ್ ಅವರ ಮಾತು. ಅಂದ್ರೆ ಇತ್ತೀಚೆಗೆ ಪಾಸಿಟಿವ್ ಬರ್ತುವಂತ ಮಕ್ಕಳಲ್ಲಿ ಕೊಂಚ ಜ್ವರ ಹಾಗೂ ಉಸಿರಾಟ ತೊಂದರೆ ಕೂಡ ಕಂಡು ಬರ್ತಾ ಇದೆ. ತಾಯಿಯಂದಿರು ಮಕ್ಕಳನ್ನ ಕ್ರೌಡ್ ಇರುವಂತಹ ಜಾಗದಲ್ಲಿ ತೆಗೆದುಕೊಂಡು ಹೋಗಬಾರದು. ಜೊತೆಗೆ ಜ್ವರ ಕಂಡು ಬಂದ್ರೆ ಮಕ್ಕಳನ್ನ ಆಸ್ಪತ್ರೆಗೆ ಸೇರಿಸಬೇಕು ಅನ್ನೋ ವಿಚಾರ ಕೂಡ ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುಳಾ. ಕೊರೋನಾ ಸೋಂಕು ದೃಢವಾಗಿರುವಂತಹ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ. ನಿನ್ನೆ 9 ತಿಂಗಳ ಮಗು, ಇವತ್ತು 11 ತಿಂಗಳ ಮಗುವಿಗೆ ಕೊರೋನಾ ಸೋಂಕು ದೃಢವಾಗಿದೆ. 11 ತಿಂಗಳ ಮತ್ತೊಂದು ಮಗುವಿಗೆ ಕೊರೋನಾ ಸೋಂಕು ಕನ್ಫರ್ಮ್ ಆಗಿದೆ. ಮಕ್ಕಳಲ್ಲಿ ಜ್ವರ ಹಾಗೂ ಕೆಮ್ಮು ನೆಗಡಿ ಹೆಚ್ಚಳವಾಗಿರುವ ಹಿನ್ನೆಲೆ ಈಗ ಪೋಷಕರು ಆತಂಕಭರಿತರಾಗ್ತಾ ಇದ್ದಾರೆ. ವಾಣಿ ವಿಲಾಸ್ ಆಸ್ಪತ್ರೆಯಲ್ಲಿ 2 ಮಕ್ಕಳಿಗೆ ಕೊರೋನಾ ಸೋಂಕು ದೃಢವಾಗಿದೆ. ವಾಣಿ ವಿಲಾಸ್ ಆಸ್ಪತ್ರೆಯ ಶಿಶು ವೈದ್ಯಶಾಸ್ತ್ರದ ಮುಖ್ಯಸ್ಥೆಯಾಗಿರುವಂತಹ ಡಾಕ್ಟರ್ ಸಹನಾ ಈ ಬಗ್ಗೆ ಅಧಿಕೃತ ಹೇಳಿಕೆಯನ್ನ ನೀಡಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಏರಿಕೆ ಆಗ್ತಿದೆ ಅಂತ ಹೇಳಿ ಈಗ ಆರೋಗ್ಯ ಇಲಾಖೆ ಮಾಹಿತಿ ಕೊಟ್ಟಿದೆ. 35 ಜನರಿಗೆ ಪಾಸಿಟಿವ್ ಬಂದಿದ್ದನ್ನು ಕೂಡ ಅಂಕಿ ಸಂಖ್ಯೆಯನ್ನು ಕೊಟ್ಟಿದೆ. ಇದರಲ್ಲಿ ಮಕ್ಕಳು ಕೂಡ ಇರುವಂತಹ ಒಂದು ಮಾಹಿತಿ ಕೂಡ ಸಿಕ್ಕಿದೆ. ಈ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆಗೆ ವಾಣಿ ವಿಲಾಸ್ ಆಸ್ಪತ್ರೆಯ ಶಿಶು ವೈದ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಸಹನಾ ಅವರು ಕೂಡ ನಮ್ಮ ಜೊತೆಗೆ. ಮೇಡಮ್, ಈಗ ನಿಮ್ಮಲ್ಲಿ ಒಂದು ಮಗುವಿಗೆ ಈಗ ಟ್ರೀಟ್ಮೆಂಟ್ ಕೊಡಲಾಗ್ತಿದೆ ಅಂತ ಗೊತ್ತಾಗ್ತಿದೆ. ಎಷ್ಟು ವರ್ಷದ ಮಗು, ಏನೇನು ಲಕ್ಷಣಗಳು ಕಂಡು ಬಂದಿದೆ? ಮೊನ್ನೆ ಸುಮಾರು ಒಂದು 9 ತಿಂಗಳ ಮಗು ಗಂಡು ಮಗು ಬಂತು. ಅವರು ಹೊಸಕೋಟೆಯಲ್ಲಿರೋದು. ಸೊ ಅದು ಮಗುಗೆ 13ನೇ ತಾರೀಕೆ ಸ್ವಲ್ಪ ಕೆಮ್ಮು ನೆಗಡಿ ಜ್ವರ ಎಲ್ಲ ಬಂದಿದೆ. ಸೊ ಆಮೇಲೆ ಅವರು ಪ್ರೈವೇಟ್ ಅಲ್ಲೇ ತೋರಿಸ್ಕೊಂಡಿದ್ದಾರೆ. ಆಮೇಲೆ 16ನೇ ತಾರೀಕು ಮಗು ಫಿಟ್ಸ್ ಬಂದಿದೆ. ಸೊ ಆ ರೀತಿ ಪಕ್ಕದಲ್ಲೇ ಆಸ್ಪತ್ರೆ ಯಾವುದು ಪ್ರೈವೇಟ್ ನಲ್ಲಿ ತೋರಿಸಿ ಮತ್ತೆ ಓಎಂ ಹಾಸ್ಪಿಟಲ್ ಹೊಸಕೋಟೆಗೆ ಹೋಗಿ ಅಲ್ಲಿ ಅಡ್ಮಿಟ್ ಆಗಿರ್ತಾರೆ. 16ರಿಂದ 17ನೇ ತಾರೀಕು 17ಲ್ಲಿ ಮಾಮೂಲಿ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿದಾಗ ಕೋವಿಡ್ ಪಾಸಿಟಿವ್ ಅಂತ ಬಂದಿದೆ. ಮತ್ತೆ ಅಲ್ಲಿಂದ MBJ ಹಾಸ್ಪಿಟಲ್ ಅಲ್ಲಿ 4 ದಿನ ಅಡ್ಮಿಟ್ ಆಗಿರ್ತಾರೆ. ಸ್ವಲ್ಪ ಉಸಿರಾಟದ ಪ್ರಾಬ್ಲಮ್ ಇದೆ ಅಂತ. ಸೊ ಅಲ್ಲಿಂದ ಮೊನ್ನೆ ರಾತ್ರಿ ನಮಗೆ 9:30ಗೆ ಬಂದಿದೆ ಮಗು ಈಗ ಸದ್ಯಕ್ಕೆ ಆಕ್ಸಿಜನ್ ಎಂದ್ರ ಮೇಲೂ ಇಲ್ಲ, ಸ್ಟೇಬಲ್ ಆಗಿದೆ. ಈಗ ಮಕ್ಕಳಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ, ಮತ್ತೆ ಗರ್ಭಿಣಿಯರು ಕೂಡ ಬಂದಿದೆ ಅಂತ ಹೇಳಾಗ್ತಾ ಇದೆ. ಜೊತೆ ಇನ್ನೊಂದು ಕೇಸ್ ಕೂಡ ಬಂದಿದೆ, ಅದು ಮಗುವಿನ ವಯಸ್ಸು ಎಷ್ಟು ಮ್ಯಾಮ್? ಅದು ನಿನ್ನೆ ಒಂದು ಮಗು ಸೇಮ್ ನಲ್ಲೂರಹಳ್ಳಿ ಅಂತ ವೈಟ್ ಫೀಲ್ಡ್ ಹತ್ರ ಇವರು MBJ ಹಾಸ್ಪಿಟಲ್ಗೆ ಹೋಗ್ಬಿಟ್ಟೇನೆ 11 ತಿಂಗಳ ಮಗು ಗಂಡು ಪಾಪು ಅವರು ಬಂದಿದ್ದಾರೆ. ಸೊ ಆ ಮಗುಗೂ ಸ್ವಲ್ಪ ಕೆಮ್ಮು ನೆಗಡಿ ಜ್ವರ ಬಂದಿದೆ. ಸೊ ಈಗ ಎಲ್ಲರೂ ಮಾಮೂಲಿ ಟೆಸ್ಟ್ ಮಾಡ್ತಾರೆ ಫ್ಲೂಗೆ ಮತ್ತೆ ಕೋವಿಡ್ಗೆ. ಸೊ ಅದರಲ್ಲಿ ಪಾಸಿಟಿವ್ ಬಂದಿರೋದ್ರಿಂದ ಈ ಮಗುನು ಬಂದಿದೆ. ಸೊ ಸ್ಟಾರ್ಟಿಂಗ್ ಸ್ವಲ್ಪ ಆಕ್ಸಿಜನ್ ಬೇಕಾಗಿತ್ತು, ಈಗೇನಿಲ್ಲ, ಬೇಬಿ 2 ಸ್ಟೇಬಲ್ ಆಗಿದ್ದಾರೆ. ಯಾಕೆ ಮಕ್ಕಳಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಈ ಟೈಪ್ ಅಲ್ಲಿ? ಅಲ್ಲ, ಇದು ಫ್ಲೂ ಇವಾಗ ಮಳೆ ಸೀಸನ್ ಎಲ್ಲ ಆಯ್ತಲ್ಲ, ನೆಗಡಿ ಕೆಮ್ಮು ಜ್ವರ ತರನೇ ಇವಾಗ ಕೋವಿಡ್ ಸಹ. ಸೊ ಅದು ಒಂದು ವೈರಸ್ ಸಾರ್ಸ್ ಕೋವಿಡ್ ಇಂದ ಆಗೋದು. ಸೊ ಅದೇ ರೀತಿ ಈವನ್ ಸಿಂಪ್ಟಮೆಟಾಲಜಿ ಫ್ಲೂ ಅಲ್ಲೂ ಅದೇ ತರ ಇರುತ್ತೆ, ಕೆಮ್ಮು ನೆಗಡಿ ಜ್ವರ ಅದೇ ರೀತಿ ಬಂದಿದೆ ಈಗ. ಸೊ ಮೇ ಬಿ ಒನ್ ಮೋರ್
ವೇವ್ ತರ ಸ್ಟಾರ್ಟ್ ಆಗ್ತಿರ್ಬೋದು. ತುಂಬಾ ಜನಕ್ಕೆ ಟೆಸ್ಟೇ ಮಾಡದೇ ಇರ್ಬೋದು, ಎಷ್ಟೊಂದು ಜನಕ್ಕೆ ನೆಗೆಟಿವ್ ಬಂದ್ವಿ, ಟೆಸ್ಟ್ ಇದು ಪಾಸಿಟಿವ್ ಆಗಿ ಬಂದಿದೆ. ಹೆಚ್ಚಾಗಿ ಮಕ್ಕಳಲ್ಲಿ ಸದ್ಯಕ್ಕೆ ಕಂಡು ಬರ್ತಾ ಇದೆ. ಸದ್ಯಕ್ಕೆ ಮಕ್ಕಳಲ್ಲಿ ನಮ್ಮಲ್ಲಿ ಅಡ್ಮಿಟ್ ಆಗಿರೋದು 2ನೇ ಮಗು ಇದು ಅಡ್ಮಿಟ್ ಆಗಿರೋದು. ಸೊ ಬೇರೆ ಸಿಂಗಪೂರ್, ಹಾಂಗ್ಕಾಂಗ್ ಅಲ್ಲೆಲ್ಲ ಜಾಸ್ತಿ ಇದೆ ಅಂತ ಮಾಹಿತಿ ಬರ್ತಾ ಇದೆ. ಸೊ ಕರ್ನಾಟಕದಲ್ಲೂ ಐ ಥಿಂಕ್ 200 ಏನೋ ಕೇಸಸ್ ಏನೋ ಇದೆ ಅಂತ. ಸ್ವಲ್ಪ ಮಕ್ಕಳಲ್ಲಿ ಉಸಿರಾಟ ತೊಂದರೆ ಕಂಡು ಬರ್ತಾ ಇದೆ ಈಗ ಕೋವಿಡ್ ಪಾಸಿಟಿವ್ ಆದ. ಹೌದು, ಆದ್ರೆ ಬಟ್ ನಮ್ಮ ಮಕ್ಕಳು ಎರಡೂನು ಚೆನ್ನಾಗಿದ್ದಾರೆ ಈಗ ಸದ್ಯಕ್ಕೆ. ಸೊ ಇದಿಷ್ಟು ಡಾಕ್ಟರ್ ಅವರ ಮಾತು. ಅಂದ್ರೆ ಇತ್ತೀಚೆಗೆ ಪಾಸಿಟಿವ್ ಬರ್ತುವಂತ ಮಕ್ಕಳಲ್ಲಿ ಕೊಂಚ ಜ್ವರ ಹಾಗೂ ಉಸಿರಾಟ ತೊಂದರೆ ಕೂಡ ಕಂಡು ಬರ್ತಾ ಇದೆ. ತಾಯಿಯಂದಿರು ಮಕ್ಕಳನ್ನ ಕ್ರೌಡ್ ಇರುವಂತಹ ಜಾಗದಲ್ಲಿ